ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಹೊಸ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈಗ ಸೂಕ್ತ ಸಮಯ. ಯೋಚನೆಗಳು ರೂಪುಗೊಳ್ಳಲಿವೆ. ಮಾಧ್ಯಮ ಕ್ಷೇತ್ರದ ಉದ್ಯೋಗಿಗಳಿಗೆ ಸ್ವಲ್ಪ ನಷ್ಟದ ಸಾಧ್ಯತೆ ಇದೆ. ಸಗಟು ವ್ಯಾಪಾರಿಗಳಿಗೆ ಲಾಭದ ದಿನ. ಮುಂದಿನ ರಾಶಿ ವೃಷಭ. ಸಾವಯವ ಕೃಷಿಕರಿಗೆ ಗೌರವ ಮತ್ತು ಮನ್ನಣೆ ಲಭಿಸುತ್ತದೆ. ಮಾತೃ ಮೂಲದ ಆಸ್ತಿಯಲ್ಲಿ ಎಚ್ಚರಿಕೆ ವಹಿಸಿ. ನಷ್ಟಗಳು ಇರುವ ಸಾಧ್ಯತೆಗಳಿವೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಸಂತೋಷ ಇದೆ. ಮಿಥುನ ರಾಶಿ. ಉದರ ಸಂಬಂಧಿ ಆರೋಗ್ಯ ಸಮಸ್ಯೆಗಳಿಗೆ ಗಮನ ಕೊಡಿ. ನಾಟ್ಯ ಮತ್ತು ಸಂಗೀತ ಶಿಕ್ಷಕರಿಗೆ ಆರ್ಥಿಕ ಲಾಭ. ಅಡಿಕೆ ವ್ಯಾಪಾರದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಕಟಕ ರಾಶಿ. 4 ಚಕ್ರದ ವಾಹನ ಖರೀದಿ ಮಾಡುವವರಿಗೆ ಯೋಚನೆ ಫಲಿಸುತ್ತದೆ. ಬಹುಕಾಲದಿಂದ ಕಾಯುತ್ತಿದ್ದ ಮಗಳ ವಿವಾಹ ನಿಶ್ಚಿತವಾಗಲಿದೆ. ಹೋಟೆಲ್ ವ್ಯವಹಾರದಲ್ಲಿ ನಷ್ಟದ ಸಾಧ್ಯತೆ ಇದೆ. ಸಿಂಹರಾಶಿ. ಅವಿವಾಹಿತರಿಗೆ ಶುಭ ಸುದ್ದಿ. ಉದ್ಯೋಗಸ್ಥ ಮಹಿಳೆಯರ ಆಸೆಗಳು ಈಡೇರುತ್ತವೆ. ದುಡುಕಿನ ಸ್ವಭಾವದಿಂದ ಕೆಲವು ಅವಕಾಶಗಳು ಕೈತಪ್ಪುವುದು. ಕನ್ಯಾ ರಾಶಿ. ಪಾಲುದಾರಿಕಾ ವ್ಯವಹಾರದಲ್ಲಿ ಪ್ರಗತಿಯ ದಿನ. ಕಿರುಚಿತ್ರ ನಿರ್ದೇಶಕರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಸೈನಿಕ ವೃತ್ತಿಗೆ ಆಯ್ಕೆಯಾಗುವ ಸಾಧ್ಯತೆ. ತುಲಾ ರಾಶಿ. ನೂತನ ಗೃಹ ನಿರ್ಮಾಣಕ್ಕೆ ಚಾಲನೆ ಇದೆ. ಹಣಕಾಸಿನ ಸಮಸ್ಯೆಗಳು ಕಾಡಬಹುದು. ಸ್ನೇಹಿತರೊಂದಿಗೆ ಕಲಹ ತಪ್ಪಿಸಿ. ಪುಣ್ಯಕ್ಷೇತ್ರ ಭೇಟಿಯಿಂದ ಶಾಂತಿ. ವೃಶ್ಚಿಕ ರಾಶಿ. ರಹಸ್ಯ ವಿಷಯಗಳು ಬಯಲಾಗುವ ಸಾಧ್ಯತೆ ಇದೆ. ಪ್ರೀತಿ ಪ್ರೇಮದಲ್ಲಿ ಎಚ್ಚರಿಕೆ ವಹಿಸಿ. ಸಾಲ ಕೊಡುವಾಗ ಜಾಗರೂಕರಾಗಿರಿ, ಇಲ್ಲವಾದರೆ ನಷ್ಟಗಳು ಸಂಭವ. ಧನುಸು ರಾಶಿ. ಸಹಕಾರಿ ಕ್ಷೇತ್ರದ ಉದ್ಯೋಗಿಗಳಿಗೆ ವರ್ಗಾವಣೆ ಸುದ್ದಿ. ಗೃಹ ನಿರ್ಮಾಣ ಕ್ಷೇತ್ರದಲ್ಲಿ ಒಳ್ಳೆಯ ದಿನ, ಆದರೆ ದಿನಾಂತ್ಯದಲ್ಲಿ ಅನಿರೀಕ್ಷಿತ ಅಶುಭ ಸುದ್ದಿ ಇದೆ. ಮಕರ ರಾಶಿ. ಅವಿವಾಹಿತ ಮಗಳಿಗೆ ವಿವಾಹದ ಯೋಗ. ವಿದೇಶಿ ಪ್ರಯಾಣದ ಅಡೆತಡೆಗಳು ದೂರವಾಗುತ್ತವೆ. ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಎಚ್ಚರಿಕೆ ವಹಿಸಿ. ನಷ್ಟ ಆಗುವ ಸಾಧ್ಯತೆ ಇದೆ. ಕುಂಭರಾಶಿ. ಪಿತ್ರಾರ್ಜಿತ ಆಸ್ತಿಯ ಕಾನೂನು ತೊಡಕುಗಳು ಕೊನೆಗೊಳ್ಳುತ್ತವೆ. ಕಾರ್ಮಿಕರ ಸಮಸ್ಯೆಯಿಂದ ಕೃಷಿಯಲ್ಲಿ ಕುಸಿತ. ಸ್ವಗ್ರಾಮಕ್ಕೆ ಅನಿರೀಕ್ಷಿತ ಭೇಟಿ. ಕೊನೆಯದಾಗಿ ಮೀನರಾಶಿ. ಉದ್ಯೋಗದ ಬದಲಾವಣೆಗೆ ಮನಸ್ಸು ಒಗ್ಗದಿರಬಹುದು. ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟದ ಸಾಧ್ಯತೆ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕದಿಂದ ಲಾಭ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.